ನಗರದಲ್ಲಿ ಹೆಚ್ಚುತ್ತಿರುವ ಅಪರಾಧ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವ ಉದ್ದೇಶದಿಂದ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರ ನಿರ್ದೇಶನದಂತೆ ವೈಟ್ಫೀಲ್ಡ್ ವಿಭಾಗದ ಡಿಸಿಪಿ ಡಾಕ್ಟರ್ ಶಿವಕುಮಾರ್ ಗುಣಾರೆ ಅವರ ನೇತೃತ್ವದಲ್ಲಿ ವೈಟ್ಫೀಲ್ಡ್ ಉಪವಿಭಾಗದ ಎಸಿಪಿ ರೀನಾ ಸುವರ್ಣ ಹಾಗೂ ಮಾರತಹಳ್ಳಿ ಉಪವಿಭಾಗ ಎಸಿಪಿ ಪ್ರಿಯದರ್ಶಿನಿ ಈಶ್ವರ್ ಸಾಣಿಕೊಪ್ಪ ಸೇರಿದಂತೆ ಒಟ್ಟು 9 ಪೊಲೀಸ್ ಠಾಣೆಗಳ ಪೊಲೀಸ್ ಇನ್ಸ್ಪೆಕ್ಟರ್ ಅವರನ್ನೊಳಗೊಂಡ ಅಧಿಕಾರಿ ಸಿಬ್ಬಂದಿಗಳ ತಂಡ 9 ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿರುವ 100 ರೌಡಿಗಳನ್ನು ಒಂದೇ ಕಡೆ ಕರೆಸಿ ಪ್ರತಿಯೊಬ್ಬರ ಹಿಂದಿನ ಚಟುವಟಿಕೆಗಳ ಆಧಾರದ ಮೇಲೆ ಡಿಸಿಪಿ ಶಿವಕುಮಾರ್ ಗುಣಾರೆ ಅವರು ರೌಡಿಗಳಿಗೆ ಇನ್ನು ಮುಂದೆ ತಾವುಗಳು ಸಾಮಾಜಿಕ ಅಶಾಂತಿ ಮೂಡಿಸುವ ಕೆಲಸ ಮಾಡಿದರೆ ಯಾವುದೇ ಮುಲಾಜಿಲ್ಲದೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆಯ ಜೊತೆಗೆ ಉತ್ತಮ ನಡವಳಿಕೆ ಕಂಡುಬಂದರೆ ಅಂತವರನ್ನ ರೌಡಿ ಶೀಟರ್ನಿಂದ ಮುಕ್ತಗೊಳಿಸಲಾಗುವುದು ಎಂದು ಮಾಹಿತಿ ನೀಡಿದ್ದಾರೆ. ಫೀಲ್ಡ್ ವಿಭಾಗದಲ್ಲಿ ರೌಡಿ ಪರೇಡ್ ನಡೆಸಲಾಯಿತು. ನಮ್ಮ ಎಲ್ಲ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರು, PSIಸು, ಸಿಬ್ಬಂದಿಗಳು ಮತ್ತು 2 ACPಸು ಹಾಜರಿದ್ದರು. ಇದರಲ್ಲಿ ತಮಗೆ ತಿಳಿದಿರುವಂತೆ ನಮ್ಮ ಮೊನ್ನೆ DG ಆ್ಯಂಡ್ IGP ಸಾಹೇಬರ ಆದೇಶದ ಮೇರೆಗೆ ಪ್ರತಿ DCP, ACP ಮತ್ತು ಇನ್ಸ್ಪೆಕ್ಟರ್ ಅವರು ಏನು ಆ್ಯಕ್ಟಿವ್ ಇದ್ದಾರೆ ಆ ಆ್ಯಕ್ಟಿವ್ ಒಂದು 10 ಜನನ ನಾವು ಐಡೆಂಟಿಫೈ ಮಾಡಿದ್ದೀವಿ. ಅವರೆಲ್ಲರೂ ಕೂಡ ಇವತ್ತು ಇಲ್ಲಿ ಬಂದಿದ್ದರು. ಇಲ್ಲಿ ಎಲ್ಲರಿಗೆ ಸಮಾಜದ ಸ್ವಾಸ್ಥ್ಯ ಕಾಪಾಡುವಲ್ಲಿ ಸರಿಯಾಗಿ ತಮ್ಮ ಜೀವನವನ್ನು ನಡೆಸೋಕ್ಕೆ ತಿಳುವಳಿಕೆ ನೀಡಲಾಯಿತು. ಮತ್ತು ಅವರು ಏನು ಅವ್ರ ಮೇಲೆ ನಾವು ಕ್ರಮ ಜರುಗಿಸಿದ್ದೀವಿ, ಅದನ್ನು ಉಲ್ಲಂಘನೆ ಮಾಡಿದ್ರೆ ಅವ್ರ ಮೇಲಿನ ಕಾನೂನು ಪ್ರಕಾರ ಕ್ರಮ ಜರುಗಿಸ್ತೀವಿ ಅಂತಲೂ ಕೂಡ ತಿಳಿಸಿದ್ದೀವಿ. ಅದೇ ರೀತಿಯಾಗಿ ಕೆಲವೊಂದು ರೌಡಿ ಶೀಟುಗಳು ಸುಮಾರು 6 ವರ್ಷ, 7 ವರ್ಷ, 10 ವರ್ಷಗಳ ಹಿಂದೆ ತೆರೆಯಲಾದ ರೌಡಿ ಹಾಳೆಗಳನ್ನು ಕೂಡ ಅವರು ಸನ್ನಡತೆ ಆಧಾರದ ಮೇಲೆಗೆ ಕೆಲವೊಂದು ರೌಡಿಗಳ ಹಾಳೆಯನ್ನು ಮುಕ್ತಾಯಗೊಳಿಸಲು ಕೂಡ ನಾನು ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಸೂಚನೆ ನೀಡಿರುತ್ತೇನೆ. ಇದು ಕೇವಲ ಒಂದು ದಿನದ ಆ್ಯಕ್ಟಿವಿಟಿ ಅಲ್ಲ, ನಿರಂತರವಾಗಿ ನಾವು ರೌಡಿ ಆಸಾಮಿಗಳ ಮೇಲೆ ನಿಗಾ ಇಟ್ಟು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಲ್ಲಿ ನಾವು ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಸೂಚನೆ ನೀಡಿರ್ತೇನೆ. ಥ್ಯಾಂಕ್ ಯು.